ಗುರೂಜಿ ಈಗ ಕೆಲವರು ಜಿಪುಣರು ಕೂಡ ಇರ್ತಾರೆ, ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ. ಸೊ ನಾವು ಅಕ್ಕಪಕ್ಕ ಇರೋರೆ ಇವನು ಯಾವುದಕ್ಕೂ ಕೂಡ ದುಡ್ಡೇ ಬಿಚ್ಚಲ್ಲ, ಬಟ್ ಅವ್ರ ಹತ್ರ ದುಡ್ಡು ಇರುತ್ತೆ, ಇಲ್ಲದೆ ಇರೋರು ಖರ್ಚು ಮಾಡ್ತಾರೆ, ಇರೋರು ಖರ್ಚು ಮಾಡಲ್ಲ ಅಂತಾರಲ್ಲ. ಸೊ ಆ ಕ್ಯಾಟಗಿರಿಗೆ ಸೇರಿದವರು. ಸೊ ಈ ಜಿಪುಣ್ರ ಹತ್ರ ಹಾಗಿದ್ರೆ ಲೈಫ್ ಲಾಂಗ್ ದುಡ್ಡು ಹಾಗೆ ಉಳ್ಕೊಳ್ಳುತ್ತಾ ಅಂತ? ಸಿ ವೆರಿ ವೆರಿ ಗುಡ್ ಕ್ವೆಶನ್ ಮೇಡಮ್. ಸೊ ಜಿಪುಣ್ರ ಹತ್ರ ದುಡ್ಡು ಬರೋದಕ್ಕೆ, ದುಡ್ಡು ನಿಲ್ಲೋದಕ್ಕೆ ಕಾರಣ ಇಷ್ಟೇ, ದೇರ್ ಸೇಫ್ ಗಾರ್ಡಿಂಗ್, ದೇರ್ ಪ್ರೊಟೆಕ್ಟಿವ್. ಅಂದ್ರೆ ಇದು ಒಳ್ಳೇದು ಅಂತ ನೀವು ಹೇಳ್ತಾ ಇರೋದಾ? ತುಂಬ ಒಳ್ಳೇದು, ಖಂಡಿತ ತುಂಬ ಒಳ್ಳೇದು. ಬಿಕಾಸ್ ಅವರು ನಮಗೆ ಜಿಪುಣ್ರ ಕಾಣೋದಕ್ಕೆ ಕಾರಣ ನಾನು ದುಡ್ಡನ್ನು ಸೇಫ್ ಗಾರ್ಡ್ ಮಾಡದೇ ಇರೋದಕ್ಕೆ. ನಾನು ಪೋಲ್ ಮಾಡ್ತಿದ್ದೀನಿ, ನೀವು ಪೋಲ್ ಮಾಡ್ತಿಲ್ಲ. ನನ್ನ ಕಣ್ಣಿಗೆ ನೀವೆಂಗೆ ಕಾಣಿಸ್ತೀರಾ? ನಾನು ಖರ್ಚು ಮಾಡಿದಷ್ಟು ನೀವು ಮಾಡ್ತಿಲ್ವಲ್ಲ, ಅದಕ್ಕೆ ನನ್ನ ಕಣ್ಣಲ್ಲಿ ನೀವು ಜಿಪುಣ್ರು ಅಂತೇಳಿ. ಈಗ ಇನ್ನೊಂದಿದೆ ಇದಕ್ಕೆ ತಾತ್ಪರ್ಯ. ಒಂದು ವೇಳೆ ಯಾರಾದರೂ ವಿಶ್ವ ಧರ್ಮದ ಪ್ರಕಾರ, ನಿಯಮದ ಪ್ರಕಾರ 10% ಅಷ್ಟು ದಾನ ಮಾಡೋದಿದೆ. ದಾನ ಮಾಡದೆ ಹೋದರೆ ಅವ್ರಿಗೆ ಏನೋ ಆ ದುಡ್ಡನ್ನು ಅನುಭವಿಸೋದಕ್ಕೆ ಯೂನಿವರ್ಸ್ ಬಿಡೋದಿಲ್ಲ. ದುಡ್ಡು ಮಾತ್ರ ಇರುತ್ತೆ, ಸಾಯೋ ತನಕ ಕೋಟಿಗಟ್ಟಲೆ ಇರುತ್ತೆ, ಬಟ್ ಅದನ್ನು ಅನುಭವಿಸೋದಕ್ಕೆ ನನಗೆ ಯೂನಿವರ್ಸ್ ಬಿಡೋದಿಲ್ಲ. ಎಷ್ಟೋ ಜನ ನೋಡಿದ್ದೀನಿ ಮೇಡಮ್, ಜಮೀನಿದೆ, ಬಾಡಿಗೆಗಳು ಬರುತ್ತೆ, ತುಂಬ ಶ್ರೀಮಂತರು, ದುಡ್ಡೇನೋ ಹೆಚ್ಚೆಚ್ಚಿದೆ, ಬಟ್ ಯಾವಾಗಲೂ ಬೇಸರದಲ್ಲೇ ಇರ್ತಾರೆ, ಬೇಜಾರಲ್ಲಿರ್ತಾರೆ, ಖುಷಿ ಇರೋದಿಲ್ಲ. ಅವರದ್ದು ದುಡ್ಡಿದೆ, ಬಟ್ ಬರೀ ದುಡ್ಡಿದೇನೋ ಕಾರಣಕ್ಕೆ ನೆಮ್ಮದಿ, ಸುಖ, ಶಾಂತಿಯಲ್ಲಿ ಇರಬೇಕು ಅಂತಂತಲ್ಲ. ಸೊ ವಿಶ್ವ ನಿಯಮ ಇದೆ, ಆ ನಿಯಮದ ಪ್ರಕಾರ ನಾವು ಹಂಚಬೇಕು. ಯೂನಿವರ್ಸ್ ಎಷ್ಟು ಹೋಲಿಸ್ಟಿಕ್ ಇದೆ ಅಂತಂದರೆ ಮೇಡಮ್, ಅದು ಕೊಡುವಂಥದ್ದು. ನಾವು ವಿಶ್ವದಲ್ಲೇ ಇರೋದು, ನಾವು ಕೊಡೋರಾಗಿರಬೇಕು. ಅದಕ್ಕೆ ಲಾಸ್ಟ್ ಟೈಮ್ ಹೇಳಿದೆ ನಾನು, ಸೂರ್ಯನಲ್ಲಿ ವೈಟಮಿನ್ ಡಿ ಇದೆ. ಯಾವತ್ತು ಸೂರ್ಯನಿಗೆಲ್ಲ ವೈಟಮಿನ್ ಡಿ ಬೇಕಿರೋದು, ಅವನು ನಮಗೆ ಕೊಡ್ತಿದ್ದಾನೆ. ಈ ನೆವರ್ ಟೇಕ್ಸ್ ಅ ಸನ್ ಶೈನ್ ಟು ಹಿಮ್ಸೆಲ್ಫ್. ಈಗ ಒಂದು ಫ್ಲವರ್ ಇದೆ, ಅದ್ಭುತವಾದ ಒಂದು ಫ್ಲವರ್ ಅಂದ್ಕೊಳ್ಳಿ, ಹೂವಿದೆ ಅಂದ್ಕೊಳ್ಳಿ, ಹೂವಲ್ಲಿ ಏನೋ ಪರಿಮಳ ಇದೆ. ಆ ಪರಿಮಳ ಹೂಗಲ್ಲ ಅದು ಇಟ್ಕೊಂಡಿರೋದು, ನಮಗೋಸ್ಕರ ಅದು ಇಟ್ಕೊಂಡಿರೋದು. ಎಷ್ಟೆಲ್ಲ ಹಣ್ಣು ಗಿಡಗಳಿದೆ, ಯಾವತ್ತೂ ಸಹ ಹಣ್ಣು ಗಿಡ ಆ ಹಣ್ಣನ್ನು ತಾನೇ ತಿನ್ನೋದಿಲ್ಲ, ನಮಗೋಸ್ಕರ ಕೊಡ್ತಿದೆ. ನೀರು ಹರಿತಿದೆ, ಜಲಪಾತಗಳು ಹರಿತಿದೆ, ನದಿಗಳು. ಯಾವತ್ತು ನದಿ ನೀರು ತಾನೇ ಕೊಡ್ಕೊಂಡಿಲ್ಲ, ನಮಗೋಸ್ಕರ ನೀರಿದೆ. ಸಿ ಎಂಟೈರ್ ಯೂನಿವರ್ಸ್ ಈಸ್ ಅ ಗಿವರ್, ಮದರ್ ನೇಚರ್ ಈಸ್ ಅ ಗಿವರ್. ಸೊ ಯಾವಾಗ ನಾನು ಎಲ್ಲ ಜಿಪುಣನಾಗ್ಬಿಟ್ಟು ಎಲ್ಲ ನನ್ನ ಹತ್ರನೇ ಇಟ್ಕೊಂಡ್ಬಿಡ್ತೀನೋ, ಆಗ ಏನಾಗುತ್ತೆ ಯೂನಿವರ್ಸ್ ಪ್ರಕಾರ, ಆ ದುಡ್ಡು ನಮ್ಮ ಅನುಭವಕ್ಕೆ ಬರೋದಿಲ್ಲ, ಸುಮ್ಮನೆ ದುಡ್ಡಿರುತ್ತೆ ಅಷ್ಟೆ. ಒಂದು ವೇಳೆ ಅದೇ ದುಡ್ಡು ನೆಕ್ಸ್ಟ್ ಜನ್ರೇಷನ್, ನನ್ನ ಮಕ್ಕಳು ಮೊಮ್ಮಕ್ಕಳಿಗೆ ಟ್ರಾನ್ಸ್ಫರ್ ಆದರೆ ಆ ದುಡ್ಡು ವಿಷ ಆಗಿಬಿಡುತ್ತೆ, ಅವ್ರ ಜೀವನನೂ ಸರಿ ಇರೋದಿಲ್ಲ. ಹೇಗೆ ಗುರುಜಿ ಅಂತಂದರೆ ಯಾವ ದುಡ್ಡನ್ನು ಶ್ರಮವಿಲ್ಲದೆ ನನಗೆ ಸಿಗುತ್ತೋ, ನಾನು ಶ್ರಮನೇ ಪಟ್ಟಿಲ್ಲಮ್ಮ, ಸುಮ್ಮನೆ ತಾನಾಗಿ ನೀವು ನಮ್ಮ ತಂದೆ ತಾಯಿ ಅನ್ಕೊಳ್ಳೋಣ, ನಾನೇ ಆರಾಮಾಗಿ ಏನೋ ಓದ್ಲಾ ಹೊಡ್ಕೊಂಡು ಓದ್ದೆ ಕೆಲಸ ಮಾಡದೆ ಇರ್ತೀನಿ. ನೀವು ಒಂದು 100 ಎಕರೆ ಮಾಡಿಟ್ಟಿರ್ತೀರ, ಆ 100 ಎಕರೆ ನಂಗೆ ಸಿಕ್ಬಿಡುತ್ತೆ. ಈಗ ನಾನು ನಿಮ್ಮ ಮಗ ಅಲ್ವಾ, ನಾನು ನಿಮ್ಮ ಮೊಮ್ಮಗ ಅಲ್ವಾ, ಆ ದುಡ್ಡು ದುಡಿಯೋದಕ್ಕೆ ಕಷ್ಟನೇ ಗೊತ್ತಿಲ್ಲ ನನಗೆ. ಆ ದುಡ್ಡನ್ನ ಹೆಂಗೆ ಬಳಸ್ತೀನಿ ನಾನು? ಇಟ್ ಬಿಕಮ್ಸ್ ಅ ಪಾಯ್ಸನ್. ಎಷ್ಟೋ ಜನ ನೋಡಿ, ದೊಡ್ಡವರು ಮಕ್ಕಳು ಹಾಳಾಗಿರೋದಕ್ಕೆ ಕಾರಣ ಏನಕ್ಕೆ? ಅವ್ರಿಗೆ ಅದ್ರ ಬೆಲೆನೇ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಸೊ ಹಾಗಾಗಿ ದಟ್ ಬಿಕಮ್ಸ್ ಅ ಪಾಯ್ಸನ್. ಲಾಸ್ಟ್ ಒಂದು ಎಪಿಸೋಡಲ್ಲಿ ಹೇಳಿದ್ದು, ಯಾವುದೆಲ್ಲ ದುಡ್ಡು ಪಾಯ್ಸನ್ ಆಗಿಬಿಡುತ್ತೆ, ವಿಷವಾಗ್ಬಿಡುತ್ತೆ ಅಂತ, ಅದು ಒನ್ ಆಫ್ ದಿಸ್ ಹಿಯರ್. ಯಾ, ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.